ಸ್ವಪನಸ್ ಬಿ ರೆಡಿ. ಒಂದೆಡೆ ಭರ್ಜರಿ ಹೊಡೆತದ ಆಟಗಾರ ಸಲೀಂ, ಇನ್ನೊಂದೆಡೆ ತಂಡದ ಮತ್ತೋರ್ವ ಪ್ರಮುಖ ಆಟಗಾರ ನದೀಮ್ ಅಖ್ತರ್. ಸಾಯ್ಬಾಯ್ಸ್ ಈ ಪಂದ್ಯಾಟವನ್ನು ಆಡ್ತಾ ಇದೆ ವರ್ಸಸ್ ಬ್ರ್ಯಾಂಡ್ ಯುವ. ಎರಡು ತಂಡಗಳು ಕೂಡ ಬಲಿಷ್ಠ ತಂಡ. ಈ ಪಂದ್ಯಾಟದ ಹಾಟ್ ಫೇವರೇಟ್ಗಳು ಲೀಗಿನ ಕೊನೆಯ ಪಂದ್ಯಾಟವನ್ನು ಆಡ್ತಾ ಇದೆ. ಕುತೂಹಲಕಾರಿಯಾದಂತಹ ಪಂದ್ಯ, ಕ್ರೂಷಿಯಲ್ ಮ್ಯಾಚ್, ಕೌತುಕಮಯ ಪಂದ್ಯ, ರೋಚಕ ಪಂದ್ಯ, ರೋಮಾಂಚಕ ಪಂದ್ಯ. ಅಂಕಣ ಒಳಭಾಗದಲ್ಲಿ ಕ್ಷೇತ್ರ ರಕ್ಷಣಾ ಸಂಯೋಜನೆ ಬ್ರ್ಯಾಂಡ್ ಯುವ ಪಂದ್ಯಾಟವನ್ನು ಆಡ್ತಾ ಇದೆ ಸಾಯ್ಬಾಯ್ಸ್ ವಿರುದ್ಧ. ಸಾಯ್ಬಾಯ್ಸ್ ಓಪನರ್ಸ್ ಬಿ ರೆಡಿ. ಒಂದೆಡೆ ನದೀಮ್ ಅಖ್ತರ್, ಇನ್ನೊಂದೆಡೆ ಸಲೀಂ, ಮೈಟಿ ಸಲೀಂ. ಎಸಗಾರಿಕೆ ಭಾಗದಲ್ಲಿ ರಕ್ಷಿತ್ ನಂದಳಿಕೆ. ಪಂದ್ಯ ಆರಂಭಗೊಳ್ತಾ ಇದೆ. ಎಂಕೆಎಸ್ ಕಪ್ 2021 ಅತಿ ಕುತೂಹಲದಾಯಕ ಪಂದ್ಯ, ಬ್ರ್ಯಾಂಡ್ ಯುವ ವರ್ಸಸ್ ಸಾಯ್ಬಾಯ್ಸ್. ರಕ್ಷಿತ್ ನಂದಳಿಕೆ ಎಸಗಾರಿಕೆ ಭಾಗದಲ್ಲಿ, ಉಡುಪಿ ಜಿಲ್ಲೆಯ ಮೂಲದ ಆಟಗಾರ ರಕ್ಷಿತ್. ವೈಟ್ ಬಾಲ್, ಅಕ್ರಮ ಎಸೆದ ಸೂಚನೆಗಳು ಬರ್ತಾ ಇದೆ. ಬಹಳ ಸುತ್ತಮುತ್ತ ಎಸೆತ, ಒಂದೋಟದ ಹೆಚ್ಚುವರಿಯ ಸೇರ್ಪಡೆ, ರನ್ಔಟ್ ಮಾಡುವಂತ ಪ್ರಯತ್ನ ಶ್ರೀನಿವಾಸ್ ಪ್ರಸಾದ್ ಮಾಡ್ತಾ ಇದ್ದಾನೆ. ಕೋಲಾರ ಪರಿಸರದ ಮತ್ತವರ ಉದಯೋನ್ಮುಖ ಸವ್ಯಸಾಚಿ ಶ್ರೀನಿವಾಸ್. ಹಾರ್ಡ್ ಬಾಲ್ ಪಂದ್ಯಾಟದಲ್ಲಿ ಕೂಡ ಬಹಳಷ್ಟು ಪಂದ್ಯಾಟನ ಆಡಿದ ಅನುಭವಿ ಎಸೆತಗಾರ ಶ್ರೀನಿವಾಸ. ಮತ್ತೆ ಎಸಗಾರಿಕೆ ಭಾಗದಲ್ಲಿ ರಕ್ಷಿತ್ ನದೀಮ್. ಈ ಬಾರಿ ಎಸೆದ ಚೆಂಡು, ಸುಂದರದ ಎಸೆದ, ಓಟಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ ಅಂಕಿಅಂಶ ಬೇಟೆಯನ್ನು ಕಂಡುಕೊಳ್ತಾ ಇದೆ. ಗೂಟಗಳ ಹಿಂದೆ ಅರಸೀಕೆರೆ ಡೇವಿಡ್. ನದೀಮ್ ಅಖ್ತರ್ ಸಿಡಿಸುವ ಪ್ರತಿಯೊಂದು ಸಿಕ್ಸರ್ಗೆ 5,000 ಘೋಷಣೆಯನ್ನು ಮಾಡ್ತಾ ಇದ್ದಾರೆ ನಂದಿ ವಿಲಾಸ. ಬಹಳಷ್ಟು ಘೋಷಣೆಗಳು ಕೂಡ ಇನ್ನು ಬರಲಿಕ್ಕೆ ಆರಂಭವನ್ನ ಕಂಡುಕೊಳ್ತಾ ಇದೆ. ಮತ್ತೆ ರಕ್ಷಿತ್ ಲಾಂಗ್ ರನ್ 10-12 ಹೆಜ್ಜೆದು ಓಡಿಬಾರ್ದು. ಈ ಬಾರಿ ಎಸೆತ ಚೆಂಡು, ವೈಟ್ ಬಾಲ್, ಅಕ್ರಮ ಎಸೆತದ ಸೂಚನೆಗಳು ಬರ್ತಾ ಇದೆ. ರಾತ್ರಿಯ ಒಂದು ತಂಪಿನ ಹವಾಗುಣದಲ್ಲಿ ಸ್ವಲ್ಪ ಮಟ್ಟಿಗೆ ನಿರ್ಣಾಯಕ. ಮಥಾನ್ ಮಡಿಕೇರಿಗೆ ಸ್ವಲ್ಪ ಯೋಗ. ಮತ್ತೆ ರಕ್ಷಿತ್. ಸಾಯ್ಬಾಯ್ಸ್ ಬ್ರ್ಯಾಂಡ್ ಯುವವನ್ನ ಎದುರಿಸ್ತಾ ಇದೆ. ಮತ್ತೆ ರಕ್ಷಿತ್
ಈ ಬಾರಿ ಎಸೆದ ಚೆಂಡು ಸುಂದರತೆ ಎಸೆತ ಒಂದು ಓಟವನ್ನು ಪಡೆಯುವ ಪ್ರಯತ್ನಗಳು ಸಾಗ್ತಾ ಇದೆ. ರನ್ಔಟ್ ಇಂದ ಜಸ್ಟ್ ಮಿಸ್ ಆಗ್ತಾ ಇದ್ದಾರೆ. ಒಂದೆಡೆಯಲ್ಲಿ ಸಲೀಂ, ಇನ್ನೊಂದೆಡೆಯಲ್ಲಿ ನದೀಮ್. ಆರಂಭಿಕ ಓವರ್ ಚಾಲ್ತಿಯಲ್ಲಿ ತೆರೆದ ಮೊತ್ತ 4. The 4 without loss, the first one in progress, to smash. MKS Cup 2021 ಸಾಗ್ತಾ ಇದೆ. ಬಹಳಷ್ಟು ಅದ್ಧೂರಿಯ ಪಂದ್ಯಕೂಟ. ಎರಡು ಬಲಿಷ್ಠ ತಂಡಗಳು ಪಂದ್ಯಾಟವನ್ನು ಆಡ್ತಾ ಇದೆ. ಒಂದೆಡೆಯಲ್ಲಿ ನದೀಮ್ ಅಖ್ತರ್ ನಾಯಕತ್ವ ಸಾಯ್ಬಾಯ್, ಇನ್ನೊಂದೆಡೆಯಲ್ಲಿ ಬ್ರ್ಯಾಂಡಿವಾ. ಇತರ ಮಧ್ಯೆ ಭರ್ಜರಿ ಸಿಕ್ಸರ್ ಸಲೀಂ ದಾನಿಂದ ಬರ್ತಾ ಇದೆ. SPL ಮೊದಲ ಸೀಸನ್ ಅಲ್ಲೂ ಕೂಡ ಸಲೀಂ ಅಬ್ಬರಿಸಿದ್ರು. ಆರೋಟದ ಸೇರ್ಪಡೆ, ಶಾರ್ಟ್ ಆಗಿ ಚೆಂಡನ ಹೆಸರು ರಕ್ಷಿತ್. ಬಿರುಸಿನ ಆಟಕ್ಕೆ ಇಳಿತಾ ಇದ್ದಾನೆ ಸಲೀಂ. ತಡೆದ ಮೊತ್ತ 10, 10 ವಿದೌಟ್ ಲಾಸ್. ಮತ್ತೆ ರಕ್ಷಿತ್. ಈ ಬಾರಿ ಎಸೆದ ಚೆಂಡು ಬೀಸುವ ಪ್ರಯತ್ನ ಸಫಲತೆಯನ್ನು ಕಾಡ್ತಾ ಇಲ್ಲ. ಡಾಟೆಡ್ ಡೆಲಿವರಿ ಅಂಕಿಅಂಶ ಪಟ್ಟಿಯನ್ನು ಕಡ್ಕೊಳ್ತಾ ಇದೆ. ಕೊನೆಯ ಬಾರಿಗೆ ರಕ್ಷಿತ್ ನಂದಳಿಕೆ. ಗೋಟಗಳ ಹಿಂದೆ ಡೇವಿಡ್. ಪಾಯಿಂಟ್ ಭಾಗದಲ್ಲಿ ಚಂದ್ರು. ಸಿಲ್ಮಡ್ ವಿಭಾಗದಲ್ಲಿ ಪವರ್ ಶಾಟ್ಲಕ್ಕೆ ಭಾಗದಲ್ಲಿ ಶಾಮೀರ್. ಬಹಳ ಸುತ್ತಮುತ್ತ ಎಸೆತ ಮಿಡಿಕಡೆ ಭಾಗದ ಕೃಷ್ಣ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾನೆ. ಒಂದೋಟದ ಸೇರ್ಪಡೆಯನ್ನು ಕಾಡ್ತಾ ಇದೆ. ಮುಕ್ತಾಯ ಕಂಡದ ಓವರ್ಗಳ ಸಂಖ್ಯೆ 1. ಕಾಂಪಿಟೇಷನ್ ಓವರ್ ನಂಬರ್ 1, ಸ್ಕೋರ್ 11 ವಿತೌಟ್ ಲಾಸ್. ಸಾಯ್ಬಾಯ್ಸ್ ವರ್ಸಸ್ ಬ್ರ್ಯಾಂಡಿವಾ. ಈ ಹಂತದಲ್ಲಿ ಮತ್ತೆ ವೀಕ್ಷಕರನ್ನು ಕೂಡ ಬದಲಾವಣೆ. ಮುಂದಿನ ವೀಕ್ಷಣೆಗಾಗಿ ಹೈದರಾಬಾದ್ ಇಂದ ಬಂದಂತಹ ಅನುಭವಿ ವೀಕ್ಷಣೆಗಾರ ಹುಸೇನ್. Thank you so much, Mr. Shiva, Mr. Shiv Narayan, one of the well-known commentators of Karnataka State. Would like to welcome you all on this grand occasion once again of MKS Cup 2021, presented by Akhtar Traders and Ghosia Kulsip. You're witnessing one of the best match of the tournament here today in this beautiful ground, these beautiful floodlights. What a view to watch it live from the ground. Once again, would like to remind you, if you're not in the ground and you're not able to watch this live game, then you can also watch it on YouTube with our broadcast partner M Sports YouTube channel. You can watch it from all around the globe. First over down, 11 without any loss. Also, I would like to congratulate the entire team of Royal Strikers, Mr. Misbah, for winning 3 matches in a row. That's a hat trick for him. They have won 3 matches in a row without losing a single one. Beautiful shot over to the mid-wicket area. Fielder out there and takes a beautiful catch. He got fumbled though, but managed to pick up a beautiful one and sending back Saleem to the pavilion. There you can watch out the replay of this delivery. It was a full toss delivery though, but Saleem couldn't make the good contact of the ball with the bat. That was great judgment by the fielder in the deep mid-wicket area. Also the great camera work done behind this beautiful visualization.
Naveen Gowda, the new man in to replace Salim. Beautiful shot. What a cracking shot that is. Over to the mid wicket area. Nicely picked it up. That's a monster. What a style to get off the mark. It was a good length delivery with much pace onto that one. And he's looking in a tremendous form. Naveen Gowda. Here is the stats of him 3 matches, 13 runs. He's a classical player of Karnataka State. Again, a beautiful delivery this time. Played it down the ground. Towards the long on region. Just one run to be conceded on that occasion. That brings up Mr. Nadeem Akhtar on strike. The captain himself leading from the front. Opening batsman of his team. A lot of responsibility on his own shoulder. You can also hear the loud cheering of the crowd for Nadeem. Nicely bowled, nicely placed as well onto the long on area. Just one run. Conceded. Beautiful piece of bowling work by Brandua. Vinu picked up a crucial wicket for them. Salim, the opening batsman, already departed and is enjoying the time in the dugout. Right into the block hole. Was a dot ball to end the over. What a magnificent over comes to an end. After the completion of 2 overs, score goes to 19 for the loss of 1 wicket. MKS Cup 2021 presented by Akhtar Traders and Ghosia Kulsip. The winners of this tournament will be awarded with a handsome cash prize of 3 lakhs rupees and a beautiful trophy along with the cash prize and 1,50,000 for the runners up with a beautiful runners up cash prize 1,50,000 with a beautiful trophy too. And also the player of the series will be awarded with a brand new Honda Gracia. Here is a sponsor for Naveen Gowda. If he goes for a maximum, if he hits the 6, he'll be getting a cash prize of 5,000 from Anmay Gowda. It's raining sponsors here. It's raining. Beautiful delivery, and a magnificent catch taken into the mid-off region. That's a very big blow. The opening batsman, the extremely phenomenal player of Sai Boys, the captain himself departed and taking a walk back towards the dugout. This is a very big blow for them. Big fish in the hut. It's a great breakthrough given by Srinivas. On his very first delivery, picked up a crucial wicket of Nadeem Akhtar and sent him back towards the pavilion. Let me remind you once again, Naveen, if you go for a maximum, a 6, then you will be getting a cash prize of 5,000 from Hanmay Gowda. Hari Kiran is the new man in to replace Nadeem Akhtar. Man with the golden arm for Brandua. Srinivas picked up a wicket on his very first delivery. Beautiful shot. What an amazing hit. Switching over and goes for a biggie over to the backward point.
How about the replay of that maximum? Beautiful shot. Picked it very nicely right into the radar of him. And he never misses those kind of beautiful shots to execute over to a boundary. He's an absolutely class player from Sai Boys. Not even feeling the pressure of the wicket on the previous delivery and straightly went away for a six. What a shot. Once again, Hari Kiran on strike. Once again, wanted to go with a switch hit, but this time a good comeback by the bowler. Have a look at the replay. It was right into the slot, away from the batsman. He read the mind of the batsman. A clever bowling from Srinivas. Get up a 1 run on that occasion, rotating the strike meanwhile. Naveen go down strike. Will be facing to Srinivas. Right outside the off stump, into the block hole. Managed to get up a single over there. It's a very big game, a crucial game, a great encounter between these two. Sai Boys taking on Brand Yuva. Switch hit again. This time the fielder can only be a spectator. That's a monster hit, second in this over. What a shot. What a beauty to end the over. Hari on fire. 13 runs scored of just 4 deliveries. What a brilliant player he is. 13 runs of just 4 balls. He's solely enjoying the party. तीसरे ओवर की समाप्ति पर स्कोर पहुंचा 33, 2 विकेट के नुकसान पर। बहुत ही बढ़िया बल्लेबाजी का प्रदर्शन हरी द्वारा। 4 गेंदों में 13 रन, 2 छक्के जिसमें शामिल वो भी स्विच हिट के साथ। काबिले तारीफ बल्लेबाजी। बढ़िया गेंद, हवा से बातें करती हुई गेंद जाएगी 6 रन बाउंड्री लाइन के पार और इसी के साथ 5000 अपने नाम करते हुए नवीन गौड़ा। बहुत ही लंबा छक्का अपने रडार में दिखी और उठाकर खेला उसे लॉन्ग ऑन के क्षेत्र में। बहुत ही बढ़िया शॉट। 6 रन से स्वागत किया है विनू का। एक बार फिर बड़ा शॉट लगाने का प्रयास, इस बार पढ़ लिया था गेंदबाज ने और गुड लेंथ पर फेंकी हुई गेंद, बल्ला घुमाया बहुत ही तेजी के साथ लेकिन नीची रही, संपर्क नहीं हो पाया गेंद का बल्ले से, मिलाप नहीं हो पाया। एक और डॉट बॉल होता हुआ इस ओवर में। बढ़िया कमबैक कहना पड़ेगा विनू का। बेहतरीन गेंद, बेहतरीन शॉट, फील्डर जरूर मौजूद है वहां और उतनी ही बेहतरीन फील्डिंग देखने को मिली। 2 रन जरूर बचाए हैं अपनी टीम के। क्या ही कहने, बहुत ही उम्दा फील्डिंग का प्रदर्शन। जब कभी आपके फील्डर्स आपकी गेंद को रोकने के लिए इतना बेहतरीन प्रदर्शन देते हैं तो गेंदबाज का मनोबल बहुत ही ऊंचा हो जाता है। पटकी हुई गेंद एक बार फिर से ऑफ स्टंप के काफी बाहर थी। जी हाँ, प्रभावित नहीं कर पाए अंपायर को।
वाइड अंपायर का इशारा, एक और अतिरिक्त रन का इजाफा होता हुआ। 42 रन अभी तक बोर्ड पर लग चुके हैं। इसी तरीके की अगर बल्लेबाजी करेंगे तो 80-90 के करीब तो पहुंच ही जाएगी सही बॉयज। बढ़िया गेंद खेल जाओ से खिलाड़ियों का उपयोग करते हुए गैप में बहुत ही बेहतरीन प्लेसमेंट। क्या ही टाइमिंग इस बल्लेबाज की। 4 रन एक बार फिर से मिलेंगे नवीन गौड़ा को अपने बल्लेबाजी के जौहर बिखेरते हुए यहां संप्रसिद्ध स्पोर्ट्स स्टेडियम में फ्लड लाइट्स के नीचे। दर्शकों से खचाखच भरा मैदान और इन्हीं दर्शकों के बीच अपने बल्लेबाजी के जौहर बिखेर रहे हैं। एक छोर पर नवीन तो दूसरी छोर पर हरी। कोई मौका नहीं देना चाहते हैं गेंदबाज को सेट होने का। प्रहार पर प्रहार करते हुए छक्के पे चौके बटोर रहे हैं दोनों ही बल्लेबाज। नवीन 8 गेंदों में 20 और हरी 4 गेंदों में 13 रन बनाकर नाबाद क्रीज पर मौजूद। फुलटॉस गेंद थी, मिस हिट, टाइम नहीं कर पाए और खामियाजा भुगतना पड़ेगा। विकेट गंवा बैठे अपनी नवीन गौड़ा। एक ही बहुत ही बड़ा झटका लगता हुआ साई बॉयज को और सफलता दिलाई है विनू ने। दूसरी सफलता अपने नाम करते हुए विनू। फुलटॉस गेंद थी, दिशा दिखाना चाहते थे लेकिन दिशा से भटके और एक बेहतरीन कैच वहां पर देखने को मिला। छियालीस रन पर 3 विकेटें गंवा चुकी है साई बॉयज। बढ़िया गेंद, एक बार फिर से बहुत ही बेहतरीन कमबैक। सफलता दिलाई उसके बाद डॉट गेंद। बहुत ही बढ़िया कमबैक कहना पड़ेगा विनू का। 13 रन जरूर आए हैं इस ओवर से लेकिन एक बड़ी विकेट भी, बड़ी मछली अपने जाल में फंसाई है विनू ने। नवीन गौड़ा को चलता किया। ओवर हुआ समाप्त। चौथे ओवर की समाप्ति पर स्कोर पहुंचा 46। 3 विकेट के नुकसान पर 11.50 के औसत से रन को बढ़ाते हुए नए बल्लेबाज गए हैं शोएब रिप्लेस करने के लिए नवीन को। षणमुखा है नए बल्लेबाज के रिप्लेस करने के लिए गए हैं नवीन गौड़ा को। एमकेएस कप 2021 बढ़िया मैच। साई बॉयज बनाम ब्रांड युवा। एक छोर पर है कप्तान नदीम अख्तर तो दूसरी छोर पर कप्तान शामिर। बढ़िया गेंद, रिवर्स स्वीप खेला है, फील्डर मौजूद है लेकिन वो सिर्फ देख पाएंगे गेंद को बाहर जाते हुए। 6 रन अपने नाम किए हैं बल्लेबाज ने। क्या ही कहने इस बल्लेबाज की बल्लेबाजी के। 5 गेंदों में 3 छक्के लगाने में कामयाब हुए हैं हरी। सीधे हाथ के बल्लेबाज हैं, मानो ऐसा लग ही नहीं रहा कि वो लेफ्ट हैंडेड बल्लेबाजी कर रहे हैं। वहां स्विच हिट पे स्विच हिट, तीनों की 3 छक्के स्विच हिट से लगाए हैं लेफ्ट हैंडेड बल्लेबाजी करते हुए। बहुत ही बढ़िया बल्लेबाजी का प्रदर्शन। और इसी छक्के के साथ 50 रन पूरे होते हुए सही बॉयज के एक बार फिर से रिवर्सिप खेलने का प्रयास लेकिन इस बार गेंदबाज ने कहा नहीं, इस बार मैं करूंगा बोल्ड और वापस जाना होगा आपको हरी पवेलियन की ओर।
बहुत ही आक्रामक पारी खेलकर वापस आते हुए हरी 316.67 का इनका स्ट्राइक रेट। बारह के रनों की औसत के साथ आगे बढ़ती हुई सही बॉयज। चौथा झटका लगता हुआ चौथी विकेट का पतंग हुआ। अच्छी गेंद, अच्छा शॉट उठाकर खेल दिया डाउन द ग्राउंड एक्स्ट्रा कवर्स की जाने। फील्डर के पास मौका नहीं, 4 रन अपने नाम करेंगे। बहुत ही बढ़िया शॉट, एक बार फिर से अंपायर का इशारा, 4 रन। मौका था वहां पर फील्डर के यहां, लेकिन चकमा देती हुई गेंद पहुंची सीमा रेखा पार और 4 रन। बहुत ही बढ़िया पारी हरी किरण द्वारा, 2 गेंदों में 2 चौके। फुलटॉस गेंद दिशा से भटके, प्लेसमेंट करना चाहते थे टाइमिंग के साथ, लेकिन गति के कारण बीट होना पड़ा। विकेटकीपर के हाथों में जाती हुई गेंद, डेविड जो कि वहां मौजूद। अच्छी गेंद इस बार सूझबूझ के साथ ढकेला उसे पॉइंट के क्षेत्र में। फील्डर मौजूद है वहां, लेकिन 2 रन लेने से नहीं रोक पाएंगे हरी किरण को। काफी तेज तर्रार बल्लेबाजी करते हुए साई बॉयज के बल्लेबाज, और इसी के साथ ओवर हुआ समाप्त। 5वें ओवर की समाप्ति पर स्कोर पहुंचा 62, 4 विकेट के नुकसान पर। आफ्टर द कंप्लीशन ऑफ 5 overs, score goes to 62 for the loss of 4 wickets. अभी भी 3 ओवर आने बाकी और 62 रन का विशाल स्कोर खड़ा करने में कामयाब हो चुकी है साई बॉयज। यहां से 10 रन प्रति ओवर भी आते हैं तो 90 के करीब ही पहुंच ही जाएगा साई बॉयज का स्कोर, जो कि बहुत ही बढ़िया स्कोर रहेगा डिफेंड करने के लिए। गेंदबाजी में परिवर्तन, रक्षु आए हैं। अपने खाते का दूसरा और टीम का छठा ओवर लेकर नदीम फ्लेक्स एंड से गेंदबाजी करेंगे रक्षित। जाने माने अनुभवी खिलाड़ी अपनी टीम के, बहुत ही अनुभव भरा हुआ इनके अंदर। बढ़िया गेंद, स्वागत करते हुए उसी छक्के के साथ, बहुत ही बड़ा छक्का षणमुखा के बल्ले से निकलता हुआ। जितने कड़क गेंदबाज रक्षित हैं, उतने ही कड़क बल्लेबाज षणमुखा। लंबे खत के खिलाड़ी, लंबा छक्का लगाया है लॉन्ग ऑन दिशा पर। धीमी गति की फेंकी हुई गेंद एक शॉर्ट कवर्स के क्षेत्र में, रनआउट की संभावना जरूर थी। डायरेक्ट हिट होता तो 5वां झटका लग सकता था साई बॉयज को, लेकिन नियंत्रण में रहते हुए बहुत ही बढ़िया विकेट के साथ बेहतरीन रनिंग बिटवीन द विकेट्स वहां पर दोनों ही बल्लेबाजों की ओर से। एक छोड़ पर हरी किरण, दूसरी छोड़ पर षणमुखा। बार हरी किरण सामना करेंगे रक्षित का।
बहुत ही बढ़िया गेंद, पटकी हुई गेंद थी, छोटी गेंद थी, कुछ गति में भी वहां मिश्रण करते हुए नजर आ रहे हैं रक्षित। काफी वेरिएशंस इनके पास मौजूद। काफी बड़ा रन अप रक्षित का, बाउंड्री के करीब से होकर गुजरते हैं। बार फिर से पटकी हुई गेंद, लेकिन इस बार सीमा रेखा पार कराएंगे बल्लेबाज। हरी किरण के बल्ले से निकलता हुआ ये लंबा छक्का जाएगा मिड विकेट क्षेत्र पर और 6 रन मिलेंगे साई बॉयज को। बहुत ही बढ़िया बल्लेबाजी दोनों ही बल्लेबाजों की ओर से। शानमुखा और हरी किरण, 2 छक्के अभी तक इस ओवर में लग चुके हैं। काफी हद तक परेशान नजर आते हुए कप्तान अपनी टीम के, ब्रांड युवा के कप्तान शामिर। दर्शकों से खचाखच भरा मैदान, संप्रसिद्धि स्पोर्ट्स स्टेडियम। बहुत ही लंबा शॉट, इस बार फील्डर आए हैं नीचे और लाएंगे बॉल बाउंड्री लाइन के पार से। एक और छक्का, मानो छक्के और चौकों की यहां पर बारिश होती हुई। अपनी टीम के बहुत ही बढ़िया गेंदबाज को ऐसे शॉट्स लगाना आसान नहीं होता। जिस हिसाब से प्रहार कर रहे हैं, छक्के पे छक्का, बहुत ही उम्दा बल्लेबाजी। रुकने का नाम ही नहीं लेते हुए हरी किरण और शानमुगा अब तक के टूर्नामेंट में बहुत ही उम्दा गेंदबाजी रही है रक्षित की, लेकिन इस बार काफी महंगे साबित होते हुए रक्षित। 3 छक्के लग चुके हैं अभी तक इस ओवर में, कुल मिलाकर 19 रन इस ओवर से निकाल चुके हैं बल्लेबाज। एक और गेंद आना बाकी, देखना होगा क्या कुछ कर पाएंगे हरी किरण इस गेंद पर। यदि ये लगा पाएंगे हैट्रिक छक्के, या फिर काम कर जाएगी रक्षित की गेंद। तो वन, धीमी गति की गेंद, हवा से बातें करती हुई, उसके नीचे फील्डर मौजूद, कप्तान थे शामिर खुद, लेकिन एक आसान सा कैच ड्रॉप होता हुआ, वो भी हरी किरण का। प्रेशर 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 हर तरफ। यदि आपको मैच पर पकड़ बनानी हो तो आपको कैचेस पर भी अपनी पकड़ बनानी जरूरी है। बहुत ही बढ़िया कैच हो सकता था, एक और विकेट गिरा सकते थे वहां पर ब्रांड युवा। बहुत लंबे समय तक हवा से बातें करती रही गेंद, नीचे थे कप्तान शामिर खुद। कुछ हद तक जजमेंट सही नहीं रहा और एक जीवन दान मिला वहां हरी किरण को। 6 ओवर की हुई समाप्ति, 6वें ओवर की समाप्ति पर स्कोर पहुंचा 83, 4 विकेट के नुकसान पर आफ्टर द कंप्लीशन ऑफ 6 ओवर्स। स्कोर गोस टू 83 फॉर द लॉस ऑफ 4 विकेट्स। गेंदबाजी में एक बार फिर से परिवर्तन, डेविड आए हैं। बहुत ही बढ़िया ऑलराउंडर अपनी टीम के माने जाते हैं डेविड, का सामना करेंगे शानमुगा। गेंद, बेहतरीन शॉट, लेकिन उतनी ही बेहतरीन फील्डिंग देखने को मिली फील्डर द्वारा बाउंड्री लाइन के पास। निश्चित रूप से 3 रन बचाए अपनी टीम के। 84 रन का विशाल स्कोर अभी तक बोर्ड पर लग चुका है। धीमी गति की फेंकी हुई गेंद ऑफ स्टंप के काफी बाहर थी, खेलना चाहते थे लेकिन अंतिम समय पर अपना निर्णय बदला और जाने दिया उसे विकेट कीपर के हाथों। वाइड बॉल, अंपायर का इशारा, एक और अतिरिक्त रन का इजाफा होता हुआ। बेहतरीन गेंद, पूरे दमखम के साथ फिराया था ये बल्ला हरी किरण ने। एक और ऑफ स्टंप के काफी बाहर जाती हुई, गति का मिश्रण जरूर कर रहे हैं वहां पर डेविड, लेकिन अपने लय से भी भटकते हुए। स्लो गेंद करना चाहते हैं लेकिन नियंत्रण खोते हुए वहां पर डेविड।
फुल टॉस गेंद और ये जूसी फुल टॉस है, इसे जाने दे ही देंगे हरी किरण। बहुत ही बढ़िया शॉट, इसी चीज का इंतजार कर रहे थे। जब कभी खराब गेंद मिलती है तो उसे बाउंड्री लाइन के पार पहुंचा ही देते हैं हरी किरण। बहुत ही बढ़िया शॉट, बहुत ही लंबा छक्का हरी किरण के बल्ले से निकलता हुआ। एक और छक्का अपने नाम किया। बेहतरीन शॉट हवा में गई है, ज्यादा दूर गई है या नहीं ये देखना होगा। जी नहीं, इस बार एक छक्के का पूरा उपयोग करते हुए उसी तरह वापस भेजा हरी किरण को। लालच भरी गेंद दी थी, फ्लाइटर डिलीवरी थी, लंबा शॉट लगाने का प्रयास, लेकिन संपर्क नहीं हो पाया बल्ले का सही से। लेकिन जितना डैमेज करना चाहते थे उतना डैमेज कर दिया है हरी किरण ने। आक्रामक पारी, 9 गेंदों में 29 रन बनाकर वापस पवेलियन को लौटे हैं हरी किरण। आते ही स्वीप, रिवर्स स्वीप लगाने का प्रयास षणमुगा का, लेकिन एक रन जरूर मिलेगा इस मौके पर षणमुगा को। नए बल्लेबाज विनोद स्टंप के काफी बाहर जाती हुई छेड़खानी करने का प्रयास। डॉट बॉल, बहुत ही बढ़िया ओवर। हालांकि एक छक्का जरूर लगा है लेकिन बड़ी विकेट भी अपने नाम की है। बहुत ही बढ़िया टर्न वहां मिलती हुई डेविड को। इसी के साथ ओवर की समाप्ति, 7वें ओवर की समाप्ति पर स्कोर पहुंचा 93। बहुत ही बड़ा स्कोर अभी तक खड़ा कर पाई है सही बॉयज की टीम। बहुत ही खुश होंगे अपनी टीम की पारियों से। कप्तान नदीम अख्तर, पारी का इस इनिंग का आखिरी ओवर लेकर मनी गेंदबाजी का भार संभालते हुए नदीम फ्लेक्स एंड से गेंदबाजी करेंगे मनी। का सामना करने के लिए तैयार लंबे खत के खिलाड़ी षणमुगा, 5 गेंदों में 9 रन बनाकर नाबाद क्रीज पर मौजूद। बहुत ही बढ़िया गेंद, बहुत ही बेहतरीन शुरुआत। इसी तरीके की गेंदबाजी करनी होगी ब्रांड युवा को मैच पर अपनी पकड़ बनाकर रखने के लिए। बहुत ही बेहतरीन गति के साथ, तेज गति के साथ फेंकी हुई गेंद, घुटने पर फेंकी थी, टप्पा पड़कर सीधे बैट के बाजू से निकलती हुई विकेट कीपर के दस्तानों में जा पहुंची। 2 गेंदों में केवल 1 रन आता हुआ इस ओवर से। बहुत ही अच्छी गेंद, एक बार फिर से आगे फेंकी हुई ऑफ स्टंप के काफी बाहर, चतुराई के साथ गेंदबाजी करते हुए मनी। खासतौर पर इस मौके पर जहां आप देख सकते हैं कि षणमुगा बहुत ही बढ़िया फॉर्म में नजर आ रहे हैं। बेहतरीन गेंद, बेहतरीन शॉट भी, लेकिन उतना अच्छा संपर्क नहीं। फील्डर ढूंढने में कामयाब हुई है गेंद। एक ही रन मिलेगा। क्या ही कहने इस गेंदबाज के। आखिरी ओवर है इस पारी का और केवल रन दिए हैं 3, 4 गेंदों में। 2 गेंदें अभी भी बाकी। देखना होगा क्या 100 रन का आंकड़ा पार कर पाएगी साई बॉयज या फिर धाबा बोलेगी ब्रांड युवा। बेहतरीन गेंद, बेहतरीन शॉट, लॉन्ग ऑन के क्षेत्र में दूसरा रन लेना चाहते हैं जरूर, लेकिन वापस भेजा उन्हें षणमुगा ने। जितनी तारीफ की जाए उतनी कम इस गेंदबाज की। बढ़िया गेंद, बेहतरीन शॉट खेला उसे गैप में। देखना होगा फील्डर के यहाँ कोई मौका नहीं। बहुत ही उम्दा शॉट और इसी 4 रन के साथ 100 रन के आंकड़े को पार करती हुई, 6 रन अंपायर का इशारा, 6 रन के साथ 100 रन के आंकड़े को पार करती हुई साई बॉयज। बहुत ही बढ़िया बल्लेबाजी का प्रदर्शन पूरी टीम की ओर से, स्टाइल से फिनिश करते हुए
इस पारी को 8वां ओवर हुआ समाप्त, पारी भी हुई समाप्त। 8वें ओवर की समाप्ति पर स्कोर पहुंचा 103। विशाल काय स्कोर खड़ा करने में कामयाब हुई है साई बॉयज, लेकिन उतनी ही बेहतरीन बल्लेबाजी भी रही है इनके बल्लेबाजों की। हरी किरण, हरी शानमुगा, बहुत ही बढ़िया। 104 रन का लक्ष्य रखा गया है ब्रांड युवा के आगे। बहुत ही रोमांचक होने वाला है ये मैच। मैं दर्शकों से विनती करता हूं कि अपनी सीटें ना छोड़ें, अपनी पेटियों को बांध लीजिए, क्योंकि ब्रांड युवा ये भी कम नहीं है बॉस। बहुत ही उम्दा बल्लेबाजी इन लोग के पास भी मौजूद है। देखना होगा कि ये चेस कर पाएंगे या फिर सही बॉयज अपनी जीत का झंडा लहराएगी वहां पर। आगे के मैच का आगे के मैच का हाल सुनाने के लिए मैं आमंत्रित करना चाहूंगा उस जानी मानी आवाज को, कर्नाटका कमेंट्री की, जो हर एक के दिल में बसी हुई है। शिवा नारायण जी को मैं आमंत्रित करना चाहूंगा कमेंट्री के लिए, जो कि आपको आगे का हाल सुनाएंगे ब्रांड युवा की बल्लेबाजी का। ಧನ್ಯವಾದಗಳು ಉಸ್ತಾನ್ ಅವರೇ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಕೃಷ್ಣ, ಸಾಯಿ ಬಾಯ್ಸ್ ವರ್ಸಸ್ ಬ್ರಾಂಡ್ ಯುವ. ಬಹಳಷ್ಟು ಉತ್ತಮತೆ ಎಸೆತ, ಬಲವಂತ ಮನವಿ, ಮನೆಗೆ ಪುರಸ್ಕಾರ ಕಂಡು ಬರ್ತಾ ಇಲ್ಲ. ಸ್ಟ್ರೈಕರ್ ಭಾಗದಲ್ಲಿ ಡೇವಿಡ್. ವೈಡ್ ಬಾಲ್. ಈ ಒಂದು ಓವರ್ ನಲ್ಲಿ ಬೋಲ್ಡ್ ಮಾಡಿದ್ರೆ ಮಿಸ್ಬಾಗ್ ಅವರಿಂದ 5,000 ಘೋಷಣೆ ಇದೆ ಕೃಷ್ಣ ಅವರಿಗೆ. ಮತ್ತೆ ಲೆಗ್ ಸ್ಟಿಕ್ ಭಾಗದಲ್ಲಿ ಬಿದ್ದಂತ ಚೆಂಡು, ಓಟಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ.
ಮತ್ತೆ ಕೃಷ್ಣ ಈ ಬಾರಿ ಎಸೆದ ಚೆಂಡು ಲಕ್ಷ್ಯಕ್ಕೆ ಭಾಗದಲ್ಲಿ ಬಳಸುವುದು ಮತ್ತು ಹೊಡೆತ ಡೇವಿಡ್ ಮುಖೇನ ಮೊದಲ ಬೌಂಡ್ರಿ ಬರ್ತಾ ಇದೆ. Five without loss, the first one in progress. 104 is the target. 104 ಬೃಹತ್ ಮೊತ್ತವನ್ನ ಬೆಂಬತ್ತಬೇಕಾಗಿದೆ ಬ್ರ್ಯಾಂಡ್ಯುವಾ. ಉತ್ತಮ ರೀತಿಯ ಸತ ಪವರ್ ಶಾಟ್ ತಳ್ಳಿದ್ರು. ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ಸತೀಶ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ಎರಡು ಬಲಿಷ್ಠ ತಡೆ ನಡುವಿನ ಲೀಗ್ ಮಾದರಿಯ ಕೊನೆಯ ಪಂದ್ಯಾಟ ಸಾಗ್ತಾ ಇದೆ. ಬ್ರ್ಯಾಂಡ್ಯುವಾ ವರ್ಸಸ್ ಸಾಯಿಬಾಯ್. ಮತ್ತೆ ಕೃಷ್ಣ ಕಿಶನ್ಗೆ ಮತ್ತೊಂದು ಕೋಲಾರದ ಪರಿಸರದ ಅನುಭವಿ ಆಟಗಾರ ಕಿಶನ್. ಗೋಟಗಳ ಹಿಂದೆ ನವೀನ್ ಗೌಡ. ಉತ್ತಮ ರೀತಿಯ ಸತ ಯಾವುದೇ ರೀತಿ ಓಟಗಳ ಅವಕಾಶವನ್ನು ಕಾಡ್ತಾ ಇಲ್ಲ. MKS ಕಪ್ 2021 ಸಾಗ್ತಾ ಇದೆ. ಅಖ್ತರ್ ಟ್ರೇಡರ್ಸ್ ಹಾಗೂ ಗೌಸಿಯಾ ಕುಲ್ಸಿ ಜಂಟಿ ಪ್ರಾಯೋಜಕತ್ವದಲ್ಲಿ ಅತಿ ಯಶಸ್ವಿ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ನದೀಮ್ ಅಖ್ತರ್ ಸಾರಥ್ಯದಲ್ಲಿ ಮಿಸ್ಬಾಗ್ ಹಾಗೂ ಶಮೀರ್ ಮುಂದಾಳತ್ವದಲ್ಲಿ ಅತಿ ಯಶಸ್ವಿ ಪಂದ್ಯಕೂಟ ಎರಡನೇ ದಿನವನ್ನ ಕಾಲಿರಿಸ್ತಾ ಇದೆ. 3 ದಿವಸಗಳ ಕ್ರಿಕೆಟ್ ಹಬ್ಬ, ಕ್ರಿಕೆಟ್ ಜಾತ್ರೆ, ಕ್ರಿಕೆಟ್ ಕಲರವ, ಕ್ರಿಕೆಟ್ ಹಂಗಾಮ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ರಾಜ್ಯ ಕಂಡ ಮತ್ತೊಬ್ಬ ಪ್ರತಿಷ್ಠಿತ ಆಲ್ರೌಂಡರ್ ಜೈ ಕರ್ನಾಟಕ ಬೆಂಗಳೂರು ತಂಡವನ್ನು ಬಸ್ತಕ್ಕಂತ ಆಟಗಾರ ಮಾರ್ಕ್ ಮಹೇಶ. ನಿನ್ನೆ ದಿನ ಪಂದ್ಯದಲ್ಲಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನ ಗಳಿಸಿದ ಮಾರ್ಕ್ ಸ್ವಲ್ಪ ಮಟ್ಟಿಗೆ ಇನ್ ಸ್ವಿಂಗ್ ಅಲ್ವಾರಿ ರನ್ಔಟ್ ಮಾಡುವಂತ ಪ್ರಯತ್ನ ಸಫಲತೆಯನ್ನು ಕಾಡ್ತಾಳ. ಬೈ ಮುಖೇನ ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆಯನ್ನು ಕಾಡ್ತಾ ಇದೆ. ಬಹಳಷ್ಟು ಚೆಂಡಿಗೆ ಇನ್ ಸ್ವಿಂಗ್ ಅನ್ನ ನೀಡಬಲ್ಲ ಅಂತ ಅನುಭವಿ ಯುವ ಎಸೆತಗಾರ ಮಾರ್ಕ್. ಸ್ಟ್ರೈಕರ್ ವಿಭಾಗದಲ್ಲಿ ಡೇವಿಡ್ ಅರಸಿಕೆರೆ ಮತ್ತವರ ಆಟಗಾರ ಡೇವಿಡ್. ಈ ಮೊದಲು ಓವರ್ ಫುಲ್ನೆಸ್ ಆಗಿ ಬಿದ್ದ ಚೆಂಡು ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದೆ. ತನ್ಮೂಲಕ ಮಾರ್ಕ್ ಮಹೇಶನ್ಗೆ ಮೊದಲ ಹುದ್ದರಿ ಲಭಿಸ್ತಾ ಇದೆ. ಅರಸೀಕೆರೆ ಡೇವಿಡ್ ವಾಪಸ್ ಸಾಥಿ ಬ್ರ್ಯಾಂಡ್ಯುವಾದ ನಂಬುಗೆ ಆಟಗಾರ ಕೈ ಕೊಡ್ತಾ ಇದ್ದಾನೆ. ಈ ಹಿಂದಿನ 2 ಪಂದ್ಯಲ್ಲೂ ಕೂಡ ಬ್ರ್ಯಾಂಡ್ಯುವಾ ಒಂದು ಪಂದ್ಯದಲ್ಲಿ 3 ಓವರ್, ಇನ್ನೊಂದು ಪಂದ್ಯ 4 ಓವರ್ ನಲ್ಲಿ ಮುಗಿಸಿತ್ತು. ಅದೆರಡು ಪಂದ್ಯದಲ್ಲಿ ಕೂಡ ಡೇವಿಡ್ ಬಹಳಷ್ಟು ಉತ್ತಮ ರೀತಿಯ ಆಟವನ್ನು ಆಡಿದ. ಕಳೆದ ಪಂದ್ಯದಲ್ಲಿ 30 ಆಟವನ್ನು ಆಡಿದ ಡೇವಿಡ್ ಈ ಪಂದ್ಯದಲ್ಲಿ ಕೇವಲ 5 ಓಟವನ್ನು ಮಾಡಿ ವಾಪಸ್ ಸಾಥಿಯನ್ನ ಕಂಡುಕೊಳ್ತಾ ಇದ್ದಾನೆ. ಆ ಕಡೆ ಒಳಭಾಗದಲ್ಲಿ ಹೊಸ ದಾಂಡಿಗಿನ ಪ್ರವೇಶವನ್ನು ಕಾಡ್ತಾ ಇದೆ ಬ್ರ್ಯಾಂಡ್ಯುವಾ. ರಕ್ಷಿತ್ ನಂದಳಿಕೆ ಇನ್ನೋರ್ವ ಆಲ್ರೌಂಡರ್ ಅಂಕಣ ಒಳ ಪ್ರವೇಶವನ್ನ ಕಂಡುಕೊಳ್ತಾ ಇದ್ದಾರೆ. ಇತ್ತೀಚೆಗಷ್ಟೇ ತಿಪ್ಪಟೂರಿನ ಒಂದು BSY ಪಂದ್ಯದಲ್ಲಿ ಕೂಡ ಬಹಳ ಉತ್ತಮ ರೀತಿಯ ಆಟವನ್ನು ಆಡಿದಂತ ಅನುಭವಿ ಆಲ್ರೌಂಡರ್ ಉಡುಪಿ ಮೂಲದ ವ್ಯಕ್ತಿ ರಕ್ಷಿತ್ ನಂದಳಿಕೆ. ಬಹಳಷ್ಟು ಉತ್ತಮ ರೀತಿಯ ಎಸೆತ. ರಕ್ಷಿತ್ ಔಟ್ ಆಗ್ತಾ ಇದ್ದಾರೆ. ಬ್ಯಾಕ್ ಟು ಬ್ಯಾಕ್ ವಿಕೆಟ್. ಮಾರ್ಕ್ ಮಹೇಶ ಮೈಸೂರು ಎಕ್ಸ್‌ಪ್ರೆಸ್ಗೆ 2ನೇಯ ವಿಕೆಟ್ ಲಭಿಸ್ತಾ ಇದೆ. ಬಹಳ ಉತ್ತಮ ಎಸೆಗಾರಿಕೆಯನ್ನ ದಾಖಲಿಸಿದ್ರು. ರಿವರ್ಸ್ ಶಾಟ್ ಮಾಡುವಂತ ಪ್ರಯತ್ನದಲ್ಲಿ ರಕ್ಷಿತನ ಹುದ್ದರಿ ನೆಲ ಕಚ್ಚುತ್ತಾ ಇದೆ. 2ನೇ ಹುದ್ದರಿಯನ್ನು ಕಳ್ಕೊಳ್ತಾ ಇದೆ ಬ್ರ್ಯಾಂಡ್ಯುವಾ. ಹ್ಯಾಟ್ರಿಕ್ ಅವಕಾಶದತ್ತ ಮಾರ್ಕ್ ಮಹೇಶ. ಮಾರ್ಕ್ ಮಹೇಶ್ ಈ ಒಂದು ಎಸ್ನಲ್ಲಿ ವಿಕೆಟ್ ಅನ್ನು ಪಡೆದ ಅರ್ಥಾತ್ ಹ್ಯಾಟ್ರಿಕ್ ಗಳಿಸಿದರೆ ಮಿಸ್ಬಾಗ್ ಅವರಿಂದ 5,000ದ ಘೋಷಣೆ.
ಕೃಷ್ಣ ಅಂಕಣ ಒಳಭಾಗದಲ್ಲಿ ಮಾರ್ಕಿಗೆ ಹ್ಯಾಟ್ರಿಕ್ ಅವಕಾಶ. ಬಹಳಷ್ಟು ಉತ್ತಮತೆ ಎಸೆತ. ಇನ್ ಸ್ವಿಂಗ್ ಡೆಲಿವರಿ, ಓಟಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಹ್ಯಾಟ್ರಿಕ್ ನಿರಾಕರಣೆ. ಮಿಸ್ ಭಾಗ. ಜೇಬಲ್ 5,000 ಸುರಕ್ಷಿತ. ಮತ್ತೆ ಮಾರ್ಕ್. ಸುಂದರತೆ. ಔಟ್ ಸ್ವಿಂಗ್ ಡೆಲಿವರಿ, ಓಟಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿಯಲ್ಲಿ ಮತ್ತೆ ಮಾರ್ಕ್. ಚೆಂಡಿಗೆ ಸ್ವಲ್ಪ ಮಟ್ಟಿಗೆ ಹೊರ ತಿರುವು ನೀಡ್ತಾ ಇದ್ದಾನೆ. ಔಟ್ ಸ್ವಿಂಗರ್ ಆಗ್ತಾ ಇದೆ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಮಾರ್ಕ್. ಶ್ರೀನಿವಾಸಪುರ ಪ್ರೀಮಿಯರ್ ಲೀಗ್ 2 ಪಂದ್ಯಾಟವನ್ನು ಕೂಡ ಆಡಿದ ಅನುಭವಿ ಆಟಗಾರ. ಮತ್ತೊಂದು ಪ್ರತಿಷ್ಠಿತ ಪಂದ್ಯಾಟದಲ್ಲಿ ಈ ಒಂದು ಅಂಕಣದಲ್ಲಿ ಆಟವನ್ನು ಆಡ್ತಾ ಇದೆ. ಸಾಂಪ್ರಸಿದ್ಧಿ ಅಂಕಣ. ಮುಕ್ತ ಕಂಡಂತ ಓವರ್ಗಳ ಸಂಖ್ಯೆ 2. ಕಾಂಪ್ಲಿಷ್ ಓವರ್ ನಂಬರ್ 2. ಸ್ಕೋರ್ 9 for 2. 9-2. 104ರ ಬೃಹತ್ ಗುರಿಯನ್ನು ಬೆಂಬತ್ತಬೇಕಾಗಿದೆ ಬ್ರ್ಯಾಂಡ್ ಯುವ. ಶಮೀರ್ ನಾಯಕತ್ವದ ಬ್ರ್ಯಾಂಡ್ ಯುವ ನದೀಮ್ ಆಗ್ತಾ ನಾಯಕತ್ವದ ಸಾಯಿ ಬಾಯ್ಸ್ ಅನ್ನು ಎದುರಿಸ್ತಾ ಇದೆ. ಮತ್ತೆ ವಿನೋದ್ ಎಸೆಗಾರಿಕೆ ಭಾಗದಲ್ಲಿ ಬಹಳಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಪವರ್ ಶಾಲಂಗ್ ಭಾಗದಲ್ಲಿ ನದೀಮ್ ಒಂದೋಟದ ಹೆಚ್ಚುವರಿಯ ಸೇರ್ಪಡೆ. ಮಧ್ಯೆ 4 ಓಟದ ಹೆಚ್ಚುವರಿಯ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಸುಂದರತೆಯ ಎಸೆತಕ್ಕೆ ಹೊಡೆತದ ದಾಖಲೆಯನ್ನ ಮಾಡ್ತಾ ಇದ್ದ ದಾಂಡಿಗ ಕಿಶನ್. ರಿವರ್ಸ್ ಶಾಟ್ ಮುಖೇನ ಕಿಶನ್ ಇರುವಷ್ಟು ಕಾಲ ಸ್ವಲ್ಪ ಮಟ್ಟಿಗೆ ಸಾಯ್ ಬಾಯ್ಸ್ಗೂ ಕೂಡ ಫಲಭೇನೆ ವಿಚಾರ. ಬಹಳಷ್ಟು ಎಂಎಸ್ಎ ಕೋಲಾರದ ಪರವಾಗಿ ಬಹಳಷ್ಟು ಪಂದ್ಯ ಆಡಿದ ಅನುಭವಿ ಆಟಗಾರ ಬಂಗಾರಪೇಟೆಯ ಕಿಶನ್. ಯಾವ ಹಂತಲ್ಲೂ ಕೂಡ ಬೌಂಡರಿ ಸಿಕ್ಸರ್ಗಳನ್ನ ಸಿಡಿಸಬಲ್ಲ ಅಂತ ಆಟಗಾರ ಕಿಶನ್. ಶಾರ್ಟ್ ಆಗಿ ಬೆದ ಚೆಂಡು ಪಾಯಿಂಟ್ ಭಾಗದ ತಳ್ಳಿ ರನ್ಔಟ್ ಮಾಡುವಂತ ಪ್ರಯತ್ನ. ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ಚುರುಕಿನ ಗತಿ ಓಟವನ್ನು ಕಲೆ ಹಾಕೋದ್ರ ನಿಟ್ಟಿನಲ್ಲಿ ಯಶಸ್ಸಿನ ದಿಟ್ಟ ಹೆಜ್ಜೆ ನೀಡ್ತಾ ಇದೆ. ಥರ್ಡ್ ಅಂಪೈರ್ಗೆ ಮನವಿಗಳು ಬರ್ತಾ ಇದೆ ನಿರ್ಣಾಯಕರಿಂದ. ಕೃಷ್ಣ ಹುದ್ದಾರಿಯನ್ನ ಕಳ್ಕೊಳ್ತಾ ಇದೆ. ಅಂಕಣ ಒಳಭಾಗದಲ್ಲಿ ಚಂದ್ರು ಸೇರ್ಪಡೆ. ಈಗಾಗಲೇ ಅಂಕಣ ಒಳಭಾಗದಲ್ಲಿ ಒಂದೆಡೆ ಸಾಗರ್ ಭಂಡಾರಿ, ಅದೇ ರೀತಿಯ ಆಟವನ್ನು ಆಡಬಲ್ಲ ಅಂತ ಆಟಗಾರ ಚಂದ್ರು. ಅಂಡರ್ 23 ಚಂದ್ರು. ಬಹುಶಃ ಬಿರುಸಿನ ಆಟಕ್ಕೆ ಮನವನ್ನು ಮಾಡ್ತಾ ಇದೆ. ದೃಢ ನಿಲುವಿನ ವ್ಯಕ್ತಿ, ತೂಕದ ಮನುಷ್ಯ, ಪಂದ್ಯಕ್ಕೂ ತೂಕ, ಅಂಕಣಕ್ಕೂ ತೂಕ. ಚಂದ್ರು ಒಂದೆಡೆಯಲ್ಲಿ ಮುಂಬೈಯ ಉಸ್ಮಾನ್ ಪಟೇಲ್ ಅವರ ದೇಹಾಕೃತಿಯನ್ನು ಹೊಂದಿದಂತಹ ಚಂದ್ರು ಬೀಸ್ತಾ ಇದ್ದಾರೆ. ಯಾವುದೇ ರೀತಿ ಊಟಗಳಿಗೆ ಅವಕಾಶವನ್ನು ಕಾಡ್ತಾ ಇಲ್ಲ.
ಮುಕ್ತಾಯ ಕಾಣುತ್ತ ಓವರ್ಗಳ ಸಂಖ್ಯೆ 3. ದ ಕಾಂಪಿಟೇಷನ್ ನಂಬರ್ 3 ಸ್ಕೋರ್ 14 ಫಾರ್ 3. 14ಕ್ಕೆ 3. 104ರ ಬೃಹತ್ ಗುರಿಯನ್ನ ಬೆಂಬತ್ತಬೇಕಾದ ತಂಡ. ಅಂಕಣ ಒಳಭಾಗದಲ್ಲಿ ಒಂದೆಡೆ ಕಿಶನ್ ಇದ್ರೆ ಇನ್ನೊಂದೆಡೆ ಪರ ಸಿಡಿಲಿನ ಹೊಡೆತಗಾರ ಚಂದ್ರು. ಇತ್ತೀಚೆಗಷ್ಟೇ ಒಂದು ಅಂಡರ್ 23 ಪಂದ್ಯಾಟದಲ್ಲಿ ಕೂಡ ಯಶಸ್ಸಿನ ಆಟವನ್ನು ಆಡಿದ ಅನುಭವಿ ಆಟಗಾರ. ಮತ್ತೆ ಮಾರ್ಕ್ ಎಸಗಾರಿಕೆ ಭಾಗದಲ್ಲಿ ಗೋಟಗಳ ಹಿಂದೆ ನವೀನ್ ನವೀನ್ ಈ ತನ್ಮದ ರಿವರ್ಸ್ ಶಾಟ್ ಬಾಲ್ ಸುತ್ತಮುತ್ತ ಹೊಡೆದವನ್ನು ದಾಖಲಿಸ್ತಾ ಇದ್ದಾನೆ ಕಿಶನ್. ಈ ಮುಂಚೆ ಹೇಳಿದಂತೆ ಕಿಶನ್ ಇರುವಷ್ಟು ಕಾಲ ಸ್ವಲ್ಪ ಮಟ್ಟಿಗೆ ಸಾಯಿ ಬಾಯ್ಸ್ಗೂ ಕೂಡ ತಲಬೇನೆ ವಿಚಾರ. ಯಾವ ಹಂತಲ್ಲೂ ಕೂಡ ಬೌಂಡರಿ ಸಿಕ್ಸರ್ ಗಳನ್ನ ಸಿಡಿಸಬಲ್ಲಂತಹ ಕಿಶನ್ ಈಗಾಗಲೇ 2ನೇ ಬೌಂಡರ್ ಅನ್ನು ದಾಖಲಿಸಿದ. 2 ಕೂಡ ರಿವರ್ಸ್ ಶಾಟ್ ಗಳ ಮುಖೇನ. ಈ ತನ್ಮದೆ ವಿಶಿಷ್ಟ ರೀತಿ ಆಟ. ಯಾವುದೇ ರೀತಿ ಓಟಗಳಿಗೆ ಅವಕಾಶವನ್ನು ಕಾಣ್ತಾ ಇಲ್ಲ. ಸ್ಕೂಪ್ ಮಾಡೋ ಪ್ರಯತ್ನ. ಶ್ರೀಲಂಕಾದ ತಿಲಕ ರತ್ನ ದಿಲ್ಶನ್ ಈ ರೀತಿಯ ಸ್ಕೂಪ್ ಗಳಿಗೆ ಬಹಳಷ್ಟು ಪ್ರಸಿದ್ಧಿಯನ್ನ ಪಡ್ಕೊಳ್ತಾ ಇದ್ರು. ದಿಲ್ ಸ್ಕೂಪ್. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಮಾರ್ಕ್ ಈ ಬಾರಿ ಎಸೆದ ಚೆಂಡು ಯಾವುದೇ ರೀತಿ ಓಟಗಳ ಅವಕಾಶವನ್ನು ಕಾಣ್ತಾ ಇಲ್ಲ. ಗೊಟ್ಟುಗಳ ಹಿಂದೆ ನವೀನ್ ಮತ್ತೆ ಡಾಟೆಡ್ ಡೆಲಿವರಿ ಬಹಳಷ್ಟು ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಮಾರ್ಕ್ ತನ್ನ ಕಂತಿನ 2ನೇ ಓವರ್ ಎಸೆಯುತ್ತಾ ಇದ್ದಾನೆ. 5 ರನ್ನಿಗೆ ಕೇವಲ 2 ಅಮೂಲ್ಯ ಹುದ್ದರನ್ನು ಕೂಡ ಪಡ್ಕೊಂಡ್ರು. ಬಹಳ ಸುತ್ತಮುತ್ತ ಒಂದು ಆಲ್ರೌಂಡರ್ ಸವ್ಯಸಾಚಿ ರಾಜ್ಯ ಕಂಡ ಶ್ರೇಷ್ಠ ಆಟಗಾರ. ಜೈ ಕರ್ನಾಟಕ ಪರವಾಗಿ ಕೂಡ ಆಡ್ತಾ ಇರುವಂತಹ ಯುವ ಆಟಗಾರ ಮಾರ್ಕ್ ಮಹೇಶ. ಈ ತನ್ಮದ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಕ್ಯಾಚ್ ಆಗ ಅವಕಾಶ. ಕಿಶನ್ ಔಟ್ ಆದ್ರು. 3ನೇ ವಿಕೆಟ್ ಅನ್ನು ಪಡ್ಕೊಳ್ತಾ ಇದ್ದಾನೆ ಮಾರ್ಕ್. ಹೋದಲೆಲ್ಲೆಡೆ ಮಾರ್ಕ್ ಅನ್ನ ಬಳಸ್ತಾ ಇದ್ದಾನೆ ಮಾರ್ಕ್ ಮಹೇಶ್. ಸ್ವಲ್ಪ ಮಟ್ಟಿಗೆ ಸ್ಲೋವರ್ ಡೆಲಿವರಿ ಹೆಸರು ಲಾಂಗ್ ಆಫ್ ವಿಭಾಗದಲ್ಲಿ ಸುಲಭದ ಕ್ಯಾಚ್ ಅನ್ನ ಹರಿ ಪಡ್ಕೊಳ್ತಾ ಇದ್ದಾನೆ. ಆ ಕಡೆ ಒಳಭಾಗದಲ್ಲಿ ಮತ್ತವರು ನಂಬುಗೆ ಆಟಗಾರ ವಾಸಿಂ ಬರ್ತಾ ಇದ್ದಾರೆ. ನಾಲ್ಕನೇ ಓವರ್ನ ಚಾಲ್ತಿಯಲ್ಲಿ 18ಕ್ಕೆ 4. ಬ್ರ್ಯಾಂಡ್ ಡಿವಾ ಒಂದು ಹಂತದಲ್ಲಿ ಸಂಕಷ್ಟವನ್ನ ಕಂಡುಕೊಳ್ತಾ ಇದೆ. ಬಹಳಷ್ಟು ಬಲಿಷ್ಠ ತಂಡ ಬ್ರ್ಯಾಂಡ್ ಡಿವಾ. ಆದರೆ ಆರಂಭಿಕ ಹಂತದಲ್ಲಿ ಓಟಗಳನ್ನ ಪಡ್ಕೊಳ್ಳೋದ್ರಲ್ಲಿ ವೈಫಲ್ಯವನ್ನ ಕಂಡುಕೊಳ್ತಾ ಇದೆ. ಇನ್ನೊಂದೆಡೆ ಸಾಯಿ ಬಾಯ್ಸ್ 103 ಓಟವನ್ನು ದಾಖಲಿಸಿ ಮುಕ್ತ ಕಂಡದ ಓವರ್ಗಳ ಸಂಖ್ಯೆ 4. ದ ಕಾಂಪಿಟೇಷನ್ ನಂಬರ್ 4 ಸ್ಕೋರ್ 18 ಫಾರ್ 4. 18ಕ್ಕೆ 4. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಬದಲಾವಣೆ ತರುವ ಪ್ರಯತ್ನವನ್ನು ಮಾಡ್ತಾ ಇದೆ. ಮತ್ತೆ ಕೃಷ್ಣ ಬರ್ತಾ ಇದ್ದಾರೆ. ಮತ್ತವರ ಮೈಟಿ ತಂಡದ ನಂಬುಗೆಯ ಎಸೆತಗಾರ ಕೃಷ್ಣ. ಸ್ಟ್ರೈಕರ್ ವಿಭಾಗದಲ್ಲಿ ಚಂದ್ರು ದೃಢ ನಿಲುವಿನ ವ್ಯಕ್ತಿ, ವೈಟೇಜ್ ಮ್ಯಾನ್, ತೂಕದ ಮನುಷ್ಯ. ಅಂಕಣಕ್ಕೂ ತೂಕ ಹಾಗೂ ದೇಹ ಕೂಡ ತೂಕವಾಗ್ತಾ ಇದೆ. ವಯಸ್ಸು ಮಾತ್ರ ಕೇವಲ 23. ಬಹಳ ಸುತ್ತಮುತ್ತ ಎಸೆತ ಬಿರುಸಿನ ಹೊಡೆತವನ್ನು ದಾಖಲಾಗ್ತಾ ಇದೆ. ಒಂದೋಟದ ಹೆಚ್ಚುವರಿಯ ಸೇರ್ಪಡೆ. ಬಹುಶಃ ಈ ರಾಜ್ಯ ಹಾಗೂ ಹೊರ ರಾಜ್ಯ ಕಂಡಂತ 2 ಆಟಗಾರರು ಹೋಲು ಏಕೈಕ ವ್ಯಕ್ತಿ ಇದ್ರೆ ಅದು ಚಂದ್ರು ಮಾತ್ರ. ಒಂದು ಹಂತದಲ್ಲಿ ಸಾಗರ್ ಭಂಡಾರನ್ನು ಹೋಲ್ತಾರೆ, ಇನ್ನೊಂದೆಡೆಯಲ್ಲಿ ಉಸ್ಮಾನ್ ಪಟೇಲ್ ಅವರನ್ನು ಕೂಡ ಅವರೇ ಹೋಲ್ತಾರೆ. ಬಹಳ ಸುತ್ತಮುತ್ತ ಎಸೆತ ಒಂದೋಟದ ಹೆಚ್ಚುವರಿಯ ಸೇರ್ಪಡೆ. ಒಂದೋಟದ ಹೆಚ್ಚುವರಿಯ ಸೇರ್ಪಡೆ ತರದ ಮೊತ್ತಕ್ಕೆ ಸ್ಟ್ರೈಕರ್ ವಿಭಾಗದಲ್ಲಿ ಮತ್ತೆ ಚಂದ್ರು, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ವಾಸಿಂ.
ಬಿರುಸಿನ ಹೊಡೆತ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಶಾ ಸತೀಶ್ ಶಾ ಕ್ಯಾಚ್ ಅನ್ನ ಪಡ್ಕೊಂಡು ತನ್ಮೂಲಕ ಚಂದ್ರು. ಕೋಲಾರದ ಉಸ್ಮಾನ್ ಪಟೇಲ್ ವಾಪಸ್ ಭರವಸೆ ಆಟವನ್ನ ಕಂಡುಕೊಳ್ತಾ ಇದ್ರು. ಒಂದು ಹಂತದಲ್ಲಿ ಚಂದ್ರನ್ ಔಟ್ ಮಾಡೋ ಬಹಳಷ್ಟು ಹಣಾಹಣಿಯನ್ನ ನಡೆಸಿದಂತಹ ಸಾಯಿ ಬಾಯ್ಸ್ ಕೊನೆಗೂ ಕೂಡ ಅವರ ಹುದ್ದರನ್ನ ಪಡೆದಲ್ಲಿ ಯಶಸ್ಸನ್ನು ಕಂಡುಕೊಳ್ತಾ ಶಾ ಸತೀಶ ಸುಲಭದ ಕ್ಯಾಚ್ ಅನ್ನ ಪಡ್ಕೊಂಡ್ರು. ಕೃಷ್ಣನಿಗೆ ವಿಕೆಟ್ ಲಭಿಸ್ತಾ ಇದೆ. ಅಂಕಣ ಒಳಭಾಗದಲ್ಲಿ ಹೊಸ ದಾಂಡಿಗಿನ ಪ್ರವೇಶವನ್ನು ಕಂಡುಕೊಳ್ತಾ ಇದೆ. ಚೇತನ್ ಅಂಕಣ ಒಳಭಾಗದಲ್ಲಿ ರಿವರ್ಸ್ ಶಾಟ್ ಮಾಡುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ ವಾಸಿಂ. ತಡೆದ ಮೊತ್ತ 20-5. ಇನ್ನು ಕೂಡ ಬಲಿಷ್ಠ ಅನುಭವಿ ಆಟಗಾರ ಶಾಮೀರ್ ಅಂಕಣ ಒಳ ಪ್ರವೇಶವನ್ನು ಕಾಣಬೇಕಷ್ಟೇ. ಉತ್ತಮ ರೀತಿಯ ಸತ ತಟ್ಟಿ ಮುಟ್ಟಿ ಓಟವನ್ನು ಪಡ್ಕೊಳ್ತಾ ಇದ್ದಾರೆ. ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ತರದ ಮೊತ್ತ 21. 104ರ ಬೃಹತ್ ಮೊತ್ತವನ್ನು ಬೆಂಬತ್ತಬೇಕಾಗಿದೆ. ಬ್ರ್ಯಾಂಡ್ ಯುವ ಲೀಗ್ ಮಾದರಿಯ ಕೊನೆಯ ಪಂದ್ಯಾಟ ಅಂಕಣ ಒಳಭಾಗದಲ್ಲಿ ಸಾಕ್ತಾ ಇದೆ. ಎಂಕೆಎಸ್ ಕಪ್ 2021 ಸಾಕ್ತಾ ಇದೆ. 3 ದಿವಸಗಳ ಕ್ರಿಕೆಟ್ ಹಬ್ಬದ 2ನೇ ದಿನದ ಅಂತಿಮ ಪಂದ್ಯ ಸಾಕ್ತಾ ಇದೆ. ತನ್ಮಧ್ಯೆ ಮತ್ತೊಂದು ಹುದರ ಆಘಾತ. ಚೇತನ್ ಬ್ಯಾಕ್ ಟು ದ ಪೆವಿಲಿಯನ್. ವಿಕೆಟ್ ಸಂಖ್ಯೆ 5 ಕಳ್ಕೊಳ್ತಾ ಇದೆ. ಆ ಕಡೆ ಒಳಭಾಗದಲ್ಲಿ ಮತ್ತೆ ಎಷ್ಟಗಾರಿಕೆ ಭಾಗವನ್ನು ಕಂಡುಕೊಳ್ತಾ 5 ಓವರ್ಗಳ ಮುಕ್ತಾಯದ ಬಳಿಕ 21-6. ದಿ ಕ್ಯಾಪ್ಟನ್ ಶೋ ನಂಬರ್ 5 ಸ್ಕೋರ್ 21 ಫಾರ್ ಸ್ಟ್ರೈಕ್. ವಾಸೀಂ ಅವರಿಗೆ ಎಸೆತ ಚೆಂಡು. ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆಯನ್ನ ಕಂಡುಕೊಳ್ತಾ ಇದೆ. ವಿನೋದ್ ಬಂದಿದ್ದಾರೆ ಹೊಸ ದಾಂಡಿಗ. ವಿನ್ನು ಎಸೆಗಾರಿಕೆ ಭಾಗದಲ್ಲಿ ಹರಿಕಿರಣ್. ಸಾಯಿ ಬಾಯ್ಸ್ ಪಂದ್ಯದಲ್ಲಿ ಸ್ಪಷ್ಟ ಮೇಲ್ಗೈ ಸಾಧಿಸ್ತಾ ಇದೆ. ಡ್ರೈವರ್ ಸೀಟ್ ನಲ್ಲಿದೆ, ಚಾಲಕನ ಸ್ಥಿತಿಯಲ್ಲಿದೆ ಸಾಯಿ ಬಾಯ್ಸ್. ಮಧ್ಯೆ ಬಿರುಸಿನ ಸಿಕ್ಸರ್ ವಿನೋದದ ದಾಂಡಿನ ಮುಖೇನ ಬರ್ತಾ ಇದೆ. ಆರೋಟ ಉತ್ತಮ ರೀತಿಯ ಸತ. ಅದೇ ರೀತಿಯಲ್ಲಿ ನದೀಮ್ ಅಖ್ತರ್ಗೆ ಒಂದು ವಿಶೇಷ ಸೂಚನೆ ಇದೆ. ಅವರ ಸ್ನೇಹಿತರು ಮಿಶ್ಬಾಗ್ ಅವರು ನದೀಮ್ ಅಖ್ತರ್ ಎಸೆಗಾರಿಕೆ ಭಾಗ ನೀಡಿ ಒಂದು ವಿಕೆಟ್ ಪಡೆದರೆ 50,000 ರೂಪಾಯಿಗಳ ಘೋಷಣೆ. ಮಿಸ್ಬಾಗ ಈಗಾಗಲೇ ಈ ಒಂದು ಪಂದ್ಯಾಟಗೋಸ್ಕರ ಶಿವಾಜಿನಗರದ ಎಂಎಲ್ಎ ಆದಂತ ಯುವ ಮುಖಂಡರಾದಂತ ರಿಜ್ವಾನ್ ಅರ್ಷದ್ ಆಗಮಿಸ್ತಾ ಇದ್ದಾರೆ. ಅವರಿಗೆ ಹೃತ್ಪೂರ್ವಕ ಹೃದಯಸ್ಪರ್ಶಿ ಸ್ವಾಗತವನ್ನ ಬಯಸ್ತಾ ಇದ್ದಾವೆ. ಬಹಳ ಉತ್ತಮ ಎಸೆತ
ಕಾಟನ್ ಬಾರ್ಡ್ ಅವಕಾಶ ಸಫಲತೆಯನ್ನು ಕಾಡ್ತಾ ಇಲ್ಲ. 6ನೇ ಓವರ್ ಚಾಲ್ತಿಯನ್ನು ಕಟ್ಕೊಳ್ತಾ ಇದ್ದಾರೆ. ಮೊತ್ತ 28ಕ್ಕೆ 6. ಆರಂಭಿಕ ದಿನ ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀಯುತ ರಮೇಶ್ ಕುಮಾರ್ ಆಗಮಿಸಿದ್ರು, ಮಾಜಿ ಸ್ಪೀಕರ್. ಅದಾದ ನಂತರ ನಿನ್ನೆಯ ದಿನದಲ್ಲಿ ಉಳ್ಳಾಳದ ಶಾಸಕರು ಆಗಮಿಸಿರಿ ಒಂದು ಕಾರ್ಯಕ್ರಮಕ್ಕೆ. ಇವತ್ತು MLA ಆಗಮಿಸ್ತಾ ಇದ್ದಾರೆ. ಯುವ ಮುಖಂಡರು ಕೂಡ ಶಿವಾಜಿನಗರದ ಶ್ರೀಯುತ ರೇಜ್ವಾನ್ ಅರ್ಷದ್ ಈಗಾಗಲೇ ಆಗಮಿಸಿ ಅವರಿಗೂ ಕೂಡ ಹೃತ್ಪೂರ್ವಕ ಹೃದಯ ಸ್ಪರ್ಶಿ ಸ್ವಾಗತವನ್ನ ಬಯಸ್ತಾ ಇದ್ದಾವೆ. ಯಶಸ್ವಿ ಪಂದ್ಯಾಟ, 3 ದಿವಸಗಳ ಕ್ರಿಕೆಟ್ ಹಬ್ಬ, ಕ್ರಿಕೆಟ್ ಜಾತ್ರೆ, ಕ್ರಿಕೆಟ್ ಕಲರವ, ಕ್ರಿಕೆಟ್ ಹಂಗಾಮ ಈ ಪಂದ್ಯಾಟವನ್ನ ಕಂಡುಕೊಳ್ತಾ ಇದೆ. ನಮ್ಮ ಮುಖ್ಯ ವೇದಿಕೆ ಅಂತ ಬರಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ ರೇಜ್ವಾನ್ ಅರ್ಷದ್ ಅವರನ್ನ. ಯುವ ಮುಖಂಡರು ಕೂಡ ಈಗಾಗಲೇ ಪಂದ್ಯಾಟಕ್ಕೆ ಆಗಮಿಸ್ತಾ ಇದ್ದಾರೆ. ಮುಕ್ತಾಯ ಕಾಡುತ್ತಾ 6 ಓವರ್ಗಳ ಮುಂದೆ ತರದ ಮೊತ್ತ 25. ಕಾಂಪಿಟೇಷನ್ ಓವರ್ ನಂಬರ್ 6, ಸ್ಕೋರ್ 28 for 6. ಲಾಸ್ಟ್ 12 deliveries are remaining. 12 ಎಸೆತಗಳು ಬಾಕಿ ಇದೆ. 76 ಓಟದ ಅವಶ್ಯಕತೆ ಇದೆ. ಬಹಳಷ್ಟು ಯಶಸ್ವಿ ಕ್ರಿಕೆಟ್ ಪಂದ್ಯಾಟ ಮುಂದುವರಿಕೆಯನ್ನ ಕಂಡುಕೊಳ್ತಾ ಇದೆ. MKS Cup 2021 ಮಿಸ್ಬಾಗ ನದೀಮ್ ಅಖ್ತರ್ ಶಮೀರ್ ಸಾರಥ್ಯದಲ್ಲಿ ಅತಿ ಯಶಸ್ವಿ ಪಂದ್ಯಕೂಟ ನಡೀತಾ ಇದೆ. 3 ದಿವಸಗಳ ಹೈ ವೋಲ್ಟೇಜ್ ಪಂದ್ಯಾಟಗಳು, IPL ಮಾದರಿಯ ಪಂದ್ಯಾಟಗಳು. ಅಖ್ತರ್ ಟ್ರೇಡರ್ಸ್ ಹಾಗೂ ಗಾಸಿಯಾ ಕುಲ್ಸೀಪ್ ಇದರ ಸಹಭಾಗಿತ್ವದಲ್ಲಿ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಮತ್ತೆ ಎಸೆಕರಕ್ಕೆ ಭಾಗದಲ್ಲಿ ಸತೀಶ್ ಶಾ. ಈ ಬಾರಿ ಎಸೆದ ಚೆಂಡು ಬಾಲ್ ಸುತ್ತ ಮತ್ತು ಹೊರತ ಡೀಪ್ ಪ್ರೇಕ್ಷಕ ವಿಭಾಗದಲ್ಲಿ ವಾಸೀಂ ಮುಖೇನ ಬೌಂಡ್ರಿ. 4 ಓಟದ ಸೇರ್ಪಡೆ, ಭರ್ಜರಿಯಾದಂತ 4 ಓಟದ ಸೇರ್ಪಡೆಯನ್ನ ದಾಖಲಿಸ್ತಾ ಇದ್ದಾರೆ ವಾಸೀಂ. ಈ ತನ್ಮದ ಕ್ಷಣಕ್ಕೆಲ್ಲ ಗಾಳಿಯಲ್ಲಿ ತೇಲ್ತಾ ಇದೆ. ಕ್ಯಾಚ್ ಆಗೋ ಅವಕಾಶ. ಛೂ, ನವೀನ ಕ್ಯಾಚ್ ಅನ್ನ ಕೈ ಚೆಲ್ತಾ ಇದ್ದಾರೆ. ಈ ತನ್ಮದ ರನ್ಔಟ್. ವಾಸೀಂ ಸುಲಭ ಸಾಧ್ಯದ ಕ್ಯಾಚ್ ಅನ್ನ ಈ ಒಂದು ಹಂತದಲ್ಲಿ ನವೀನ ಬಿಟ್ರು. ಅಂಕಣ ಒಳಭಾಗದಲ್ಲಿ ಶಮೀರ್ ಸೇರ್ಪಡೆ. ಮತ್ತವರು ಅನುಭವಿ ಆಟಗಾರ, ಬ್ರ್ಯಾಂಡಿವಾದ ನಾಯಕ ಶಮೀರ್. ಈಗಾಗಲೇ ಒಂದು ಪಂದ್ಯಾಟದ ಪ್ರಮುಖ ಪ್ರವರ್ತಕರು ಮಿಸ್ಬಾ ಆಗ ನಮ್ಮ ವೇದಿಕೆ ಮೇಲ್ಭಾಗದಲ್ಲಿ ಇದ್ರೆ, ಇನ್ನೆರಡು ಪ್ರಮುಖರು ಒಂದೆಡೆ ನದೀಮ್ ಅಖ್ತರ್ ಪಂದ್ಯಾಟದಲ್ಲಿ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ಶಮೀರ್ ಬ್ಯಾಟಿಂಗ್ ವಿಭಾಗವನ್ನ ಕಂಡುಕೊಳ್ತಾ ಇದ್ದಾರೆ. ಈ ತನ್ಮದ ರಿವರ್ಸ್ ಶಾಟ್. ಶಮೀರ್ ಹುದ್ದಾರಿ ನೆಲಕುರುಳ್ತಾ ಇದೆ. ಮತ್ತೆ ಈ ಬಾರಿ ಎಸೆದ ಚೆಂಡು ಬಳಸುತ್ತ ಹೊಡೆದ ಡಿ ಪ್ರೇಕ್ಷಕರ ವಿಭಾಗದಲ್ಲಿ ಹೊಸ ದಾಂಡಿಗ ಶ್ರೀನಿವಾಸ ಪ್ರಸಾದ. ಶ್ರೀನಿವಾಸ್ ಉತ್ತಮ ರೀತಿಯ ಸತ ಯಾವುದೇ ರೀತಿಯ ಓಟಗಳ ಅವಕಾಶವನ್ನು ಕಂಡುಕೊಳ್ತಾ ಇಲ್ಲ.
ಭರ್ಜರಿ ಹೊಡೆತವನ್ನು ದಾಖಲಿಸ್ತಾ ಇದ್ದಾರೆ. ಆರೋಟದ ಹೆಚ್ಚುವರಿಯ ಸೇರ್ಪಡೆ. ಒಂದೆಡೆ ವಿನೋದ್, ಇನ್ನೊಂದೆಡೆ ಶ್ರೀನಿವಾಸ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ 7 ಓವರ್ಗಳ ಮುಕ್ತಾಯದ ಬಳಿಕ ತರದ ಮತ್ತೊಂದು 40 ಕಂಪ್ಲೀಷನ್ ಓವರ್ ನಂಬರ್ 7 ಸ್ಕೋರ್ 40-8. ಲಾಸ್ಟ್ ಓವರ್ 64 ರನ್ಸ್ ರಿಕ್ವೈರ್. ಅಂತಿಮ ಓವರ್ ಮಾತ್ರ ಬಾಕಿ ಇದೆ. ಬ್ರ್ಯಾಂಡಿವಾ ಸೋಲಿನ ಸುಳಿಯತ್ತ ಸಾಗ್ತಾ ಇದ್ರೆ ಸಾಯ್ ಬಾಯ್ಸ್ ವಿಜಯದ ಪಥದಲ್ಲಿ ಮುನ್ನುಗ್ತಾ ಇದೆ. ವಿಜಯದ ಪಥದಲ್ಲಿ ವಿಜಯ ದುಂದುಬಿಯನ್ನು ಬಳಸುವ ಸರ್ವ ಸಿದ್ಧತೆಯಲ್ಲಿ ಸಾಯ್ ಬಾಯ್ಸ್. ಷಣ್ಮುಗ ಹೊಸ ಆಟಗಾರ. ಷಣ್ಮುಗ, ಹರಿಕಿರಣ್, ಮತ್ತೆ ಹರಿಕಿರಣ್. ಹರಿಕಿರಣ್ ಈ ಬಾರಿ ಎಸೆದ ಚೆಂಡು ಬಹಳ ಶುದ್ಧಮತೆ ಎಸೆತ. ಸ್ವಲ್ಪ ಲೆಗ್ ಸ್ಟಿಕ್ ನಲ್ಲಿ ಬಿದ್ದಂತ ಚೆಂಡು ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆಯನ್ನ ಕಾಡ್ತಾ ಇದೆ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಹರಿಕಿರಣ್ 5 ಎಸೆಗಳು ಮಾತ್ರ ಬಾಕಿ ಇದೆ. ಸ್ಟ್ರೈಕರ್ ವಿಭಾಗದಲ್ಲಿ ವಿನ್ನು. ಇತರ ಮಧ್ಯೆ ರಿವರ್ಸ್ ಶಾಟ್, ಬಹಳಷ್ಟು ಭರ್ಜರಿ ಸಿಕ್ಸರ್ ದಾಖಲಾಗ್ತಾ ಇದೆ. ಆರೋಟದ ಹೆಚ್ಚುವರಿಯ ಸೇರ್ಪಡೆ ವಿನೋದ್ ಮುಖೇನ. ಬಹುಶಃ ಈ ರನ್ಗಳು ಕೇವಲ ಸೋಲಿನ ಅಂತರವನ್ನ ಮಾತ್ರ ಕಡಿಮೆ ಮಾಡ್ತದೆ, ಗೆಲುವು ಮಾತ್ರ ದೂರವಾಗ್ತಾ ಇದೆ. ಇತರ ಮಧ್ಯೆ ಸ್ಲೋವರ್ ಚೆಂಡು ಯಾವುದೇ ರೀತಿ ಓಟಗಳ ಅವಕಾಶವನ್ನ ಕಾಡ್ತಾ ಇಲ್ಲ. ಬಹಳ ಸುತ್ತಮುತ್ತ ಸತತ ಡಾಟೆಡ್ ಡೆಲಿವರಿಗಳು ಬರ್ತಾ ಇದೆ. ಬಹಳ ಸುತ್ತಮುತ್ತ ಎಸೆತ ಯಾವುದೇ ರೀತಿ ಓಟಗಳ ಅವಕಾಶವನ್ನ ಕಾಡ್ತಾ ಇಲ್ಲ. ತನ್ಮೂಲಕ ಸಾಯ್ ಬಾಯ್ಸ್ ಜೈವನ ದಾಖಲೆ ಅಭಿನಂದನೆ ಅರ್ಪಿಸಿದ ಸಾಯ್ ಬಾಯ್ಸ್ಗೆ ಕೃತಜ್ಞತೆ ಅರ್ಪಿಸ್ತಾ ಇದ್ದಾವೆ ಬ್ರ್ಯಾಂಡ್ ಯುವ ತಂಡಕ್ಕೆ. ಅಲ್ಲಿ 2 ತಂಡಗಳು ಲೈನ್ ಅಪ್ ಮಾಡಿ, ದಯಮಾಡಿ 2 ಟೀಮ್ಸ್ ಲೈನ್ ಅಪ್ ಮಾಡಿ. ಅಲ್ಲಿ ನಮ್ಮ ಅತಿಥಿಗಳು ಶಿವಾಜಿನಗರದ MLA ಆದಂತ ರಿಜ್ವಾನ್ ಅರ್ಷದ್ ಬರ್ತಾ ಇದ್ದಾರೆ.
ಛೆ 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 ಈಗ ಮುಕ್ತಾಯವನ್ನ ಕಂಡಂತಹ ಪಂದ್ಯ ಸಾಯಿ ಬಾಯ್ಸ್ ಜಯವನ್ನ ದಾಖಲಿಸ್ತಾ ಇದೆ ವರ್ಸಸ್ ಬ್ರ್ಯಾಂಡ್ ಯುವ. ಈ ಪಂದ್ಯದ ತಂಡದ ವಿರುದ್ಧವಾಗಿ ಜಯವನ್ನ ದಾಖಲಿಸುವ ತಂಡಕ್ಕೆ ಅಭಿನಂದನೆ ಅರ್ಪಿಸುತ್ತಾ